ಬಾರೋ ಅಣ್ಣ 2 ನಿಮಿಷ ಅಣ್ಣ. ಏಯ್ ಆ ದೇವಸ್ಥಾನದ ಪತ್ರ ರೆಡಿ ಮಾಡೋ. 4 ದಿನದಿಂದ ಹೇಳ್ತಾನೆ ಇದೀನಿ, ಇನ್ನೂ ರೆಡಿ ಆಗಿಲ್ವಾ? ಬೇಗ ಕೊಡಪ್ಪ. ಕೊಡು. ಬೇಗ ಬೇಗ ಕೆಲಸ ಮುಗಿಸಿ, ತಡ ಆಗ್ತಿದೆ. ಸಿಕ್ತ ಪೇಪರು. ಸರ್ ನಿಮ್ ಪತ್ರದ ಕೆಲಸ ಮುಗ್ದಿದೆ ಅಣ್ಣ, ಸತ್ಯವಾಗ್ಲು. ಇನ್ ಮುಂದೆ ಆ ದೇವಸ್ಥಾನ ಜನರದು. ಕೆಲಸ ಆಗೋಯ್ತಣ್ಣ. ಏನು ಕೆಲಸ ಆಗೋಯ್ತಾ ನಿಮ್ದು? ಏನ್ ಹೇಳ್ತಾರೆ ಇವರು? ನನ್ ತಪ್ಪೇನಿಲ್ಲಣ್ಣ. ತಿಮ್ಮರೆಡ್ಡಿ ಭಯಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದೀನಣ್ಣ. ಇವಾಗ ದೇವಸ್ಥಾನದ ಪತ್ರ ಯಾವ ರೀತಿ ಮಾಡ್ಕೊಟ್ಟಿದ್ಯೋ ಅದೇ ರೀತಿ ಇವರೆಲ್ಲರ ಪತ್ರನೂ ನೀನ್ ಮಾಡ್ಕೊಡ್ಬೇಕು. ಏನು? ಖಂಡಿತ ಮಾಡ್ಕೊಡ್ತೀನಿ ಅಣ್ಣ, ಖಂಡಿತ ಮಾಡ್ಕೊಡ್ತೀನಿ. ಏನ್ ತಾತ ಮಾಡ್ಕೊಡ್ತಾನಂತೆ, ಓಕೆನಾ? 5 ವರ್ಷದಿಂದ ಇದೇ ಹೇಳ್ತಾ ಇದ್ದೇನೆ ಸ್ವಾಮಿ. ತಾತ, ಹಿಂದಿನ ಬೇರೆ ಇವಾಗಿನ ಬೇರೆ. ಮಾಡ್ಕೊಡ್ತೀನಿ ಅಣ್ಣ, ನಿಮ್ಗೆ ಯಾವ ತೊಂದರೆನೂ ಆಗಲ್ಲ ಅಣ್ಣ. ಮಾಡ್ಕೊಡ್ತೀನಿ ಅಣ್ಣ. ಅಣ್ಣ ಆ ನನ್ನ ಮಕ್ಕಳೆಲ್ಲ ಇದ್ದಿದ್ ಭೂಮಿನ ಕ್ವಾರಿಗೆ ಅಂತ ಅವ್ರ ಹೆಸರಿಗೆ ಹಾಕೊಂಡವ್ರಣ್ಣ. ಏನಣ್ಣ ಮಾಡೋದು? ಅಣ್ಣ ಅದು ನಮ್ ಜಮೀನಣ್ಣ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆ ಕಾಡಲ್ಲಿರೋ ಭೂಮಿ ನಂಬ್ಕೊಂಡು ಈ ಸಾಲನೆಲ್ಲ ತೀರ್ಸಕ್ಕಾಗಲ್ಲಣ್ಣ. ನಾನು ನೋಡ್ಕೋತೀನಿ ಬಿಡಿ. ಸರಿ ಅಣ್ಣ. ಅಣ್ಣ ತಗೊಳ್ಳಿ ಅಣ್ಣ, ತಗೊಳ್ಳಿ ಅಣ್ಣ. ಬಾಮ್ಮ. ಮಲ್ಲಣ್ಣ ನೋಡಿದ್ರ, ಮೊದಲು ನಮ್ಮ ಕುಟುಂಬ ಎಷ್ಟಿತ್ತು, ಇವಾಗ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ ಅಂತ. ಜವಾಬ್ದಾರಿ ಕೂಡ ಹೆಚ್ಚಾಗಿದೆ, ಅಂದ್ರೆ ಸಂಪಾದನೆ ಕೂಡ ಹೆಚ್ಚಾಗಬೇಕು. ಮಲ್ಲಣ್ಣ, ಈ ಬಿರುಕ್ ಫ್ಯಾಕ್ಟ್ರಿನ ಲೀಸಿಗೆ ತಗೋಬೇಕು. ಇದೇನಿದು, ನೀನ್ ಸಂಪಾದನೆ ಜಾಸ್ತಿ ಮಾಡ್ಕೋಬೇಕು ಅಂದಿದ್ರಿಂದನ? ಇದೇನ್ ನಿಂಗ್ನಾಗ್ತಾ ಇದೆ ಸುಬ್ರಹ್ಮಣ್ಯ? ಏನಾದ್ರೂ ಹೇಳು. ಇನ್ ಹೇಳೋದಕ್ಕೇನಿಲ್ಲ, ಮಾಡೋದೆ. ಏನಣ್ಣ ಓದ್ತಾ ಇದ್ದೀರಾ? ನಿಮ್ಗೇನಣ್ಣ ಅವಶ್ಯಕತೆ? ಬೆಳೆದ್ಮೇಲೆ ಓದೋ ಅವಶ್ಯಕತೆ ಇಲ್ಲ, ಆದ್ರೆ ಮುಂದೆ ಬೆಳಿಬೇಕು ಅಂದ್ರೆ ಓದ್ತಾನೇ ಇರ್ಬೇಕು. ಸುಬ್ರಹ್ಮಣ್ಯ ಏನೋ ಸ್ವಲ್ಪ ತೊಂದರೆ ಅಂತೆ, ದುಡ್ಡು ಕೇಳ್ಕೊಂಬಂದವ್ರೆ. ದೇವಿ, ಸಾಕಮ್ಮ. ತಿನ್ನು ಮಾವ, ನಿಂಗಿಷ್ಟ ಅಂತ ಅನ್ಬ್ಯಾಗ್ ಪಲಾವ್ ಮಾಡಿದೀನಿ. ಏನಪ್ಪ, ಮಕ್ಳಿಗೆ ಏನಿಷ್ಟ ಅಂತ ಅಪ್ಪಂಗೆ ಮಾತ್ರ ಗೊತ್ತಾಗದ? ಅಪ್ಪಂಗೆ ಏನಿಷ್ಟ ಅಂತ ಮಕ್ಳಿಗೂ ಗೊತ್ತಾಗತ್ತೆ. ಸುಬ್ರಹ್ಮಣ್ಯ, ಬಾಂಬೆಯಿಂದ ಅರುಣ್ ಗೌಳಿ ಪತ್ರ ಬರ್ದವ್ರೆ. ಯುದ್ಧಕ್ಕೇನಾದ್ರೂ ಹೋಗ್ತಿದ್ದಾನೆ ಹೇಗೆ? ಇದೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿ. ನೀನ್ ಮಾಡ್ಬಿಡ್ತೀಯನ? ಇಲ್ಲಣ್ಣ, ಒಂದ್ ವೇಳೆ ಅಣ್ಣ ಮಾಡಿದ್ರೆ ಏನ್ ಹೆಸರಿಡೋದು ಅಂತ. ನೀನೇ ಹೇಳ. ಜ್ಯೋತಿ ಲಕ್ಷ್ಮಿ ಅಣ್ಣ. ಜ್ಯೋತಿ ಲಕ್ಷ್ಮಿನ ನೋಡ್ರ, ಜ್ಯೋತಿ ಲಕ್ಷ್ಮಿ ಅಂತೆ.